ಬನ್ನಿ ಕೂತ್ಕೊಳ್ರಿ. ಏನು ಸಮಸ್ಯೆ ತಂದ್ರ? ಚೆಕ್ ಬೌನ್ಸ್ ಕೇಸಾ? ನೀವು ಚೆಕ್ ತೊಗೊಂಡವ್ರ ಕೊಟ್ಟವ್ರ? ಇನ್ಮೇಲೆ ತೊಗೋಬೇಕಾ? ಒಳ್ಳೆಯದಾಯಿತು, ಮಾಹಿತಿ ತೊಗೊಳ್ಳಿಕ್ಕೆ ಬಂದ್ರಿ. ಬನ್ನಿ. ಚೆಕ್ ತೆಗೆದುಕೊಳ್ಳುವವರಿಗೆ ಇತ್ತೀಚಿನ ಕೆಲವು ವಿಷಯಗಳು ಉಪಯೋಗಕಾರಿಯಾಗಿವೆ. ಮೊದಲನೇದು ಅಂದರೆ, ಮೊನ್ನೆ ಫೆಬ್ರವರಿ 2025ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಗೀಕರಿಸಿಕೊಂಡ PPS ಅಂದರೆ ಪಾಸಿಟಿವ್ ಪೇಮೆಂಟ್ ಸಿಸ್ಟಮ್. ಇದರ ಅಂತರ್ಗತ ಅಳವಡಿಸಿಕೊಂಡ ನಿಯಮವೆಂದರೆ, ಇನ್ನು ಮೇಲೆ ಚೆಕ್ ಕೊಡುವಾತ ಒಂದು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿಗೆ ಮೊತ್ತದ ಚೆಕ್ ಇದ್ದಲ್ಲಿ ಅಂಥ ಚೆಕ್ನ ವಿವರಗಳು ಅಂದ್ರೇನು? ಚೆಕ್ನಲ್ಲಿ ನಮೂದಿಸಿದ ದಿನಾಂಕ, ನಮೂದಿಸಿದ ಮೊತ್ತ, ನಮೂದಿಸಿದ ಹೆಸರು ಮತ್ತು ಚೆಕ್ನ ಸೀರಿಯಲ್ ನಂಬರ್ ಇವುಗಳನ್ನು ತನ್ನ ಬ್ಯಾಂಕಿಗೆ ಇಮೇಲ್ ಮೂಲಕ ಕಳುಹಿಸಬೇಕು. ಬ್ಯಾಂಕಿನವರು ತಮ್ಮ ಪರಿಶೀಲನಾ ವರದಿಯನ್ನು ಅದೇ ಇಮೇಲ್ಗೆ ಮರಳಿ ಕಳಿಸುತ್ತಾರೆ. ಅಂತಹ ವರದಿಯನ್ನು ನೋಡಿದ ಮೇಲೆ ಚೆಕ್ ಕೊಡಬೇಕು ಅಥವಾ ಬಿಡಬೇಕು ಅಂಥೇಳಿ ತೀರ್ಮಾನ ತೆಗೆದುಕೊಳ್ಳುವುದು. ಈ ವಿಷಯದಿಂದ ಚೆಕ್ಕನ್ನು ತೆಗೆದುಕೊಳ್ಳುವವರಿಗೆ ಏನು ಉಪಯೋಗ ಅಂತಂಥೇಳಿ ಸಹಜವಾಗಿ ನೀವು ಕೇಳ್ಬೋದು. ನಿಮಗೇನು ಉಪಯೋಗಪ್ಪ ಅಂತಂದ್ರೆ, ನೀವು ಇನ್ಮೇಲೆ ಚೆಕ್ಕನ್ನು ತೆಗೆದುಕೊಳ್ಳುವಾಗ ಕೊಡುವಾತನಿಗೆ ನಿರ್ದೇಶನವನ್ನು ನೀಡಿ, ನೋಡಿ, ನೀವು ಕೊಡೋ ಚೆಕ್ಕಿನ ವಿವರಗಳನ್ನು ನಿಮ್ಮ ಬ್ಯಾಂಕಿಗೆ ಕಳುಹಿಸಿ, ಅವರು ಕಳುಹಿಸಿದ ಪರಿಶೀಲನಾ ವರದಿಯನ್ನು ನಮಗೆ ತೋರಿಸಿ, ಅದನ್ನು ನೋಡಿದ ನಂತರ ನಾವು ನಿಮ್ಮ ಚೆಕ್ಕನ್ನು ತೆಗೆದುಕೊಳ್ಳುವ ಬಗ್ಗೆ ತೀರ್ಮಾನಿಸುತ್ತೇವೆ ಅಂಥೇಳಿ. ಅವಾಗೇನಾಗ್ತದೆ, ಆ ಚೆಕ್ಕು ಮುಂದೆ ಬೌನ್ಸ್ ಆಗೋದು ತಪ್ಪು ಹೋಗುತ್ತೆ. ನೀವು ವಿನಾಕಾರಣ ಚೆಕ್ ಬೌನ್ಸ್ ಕೇಸ್ನೊಳಗೆ ಸಿಗೋದ್ರಿಂದ ಇವತ್ತೇ ತಪ್ಪಿಸ್ಕೊಂಡು ಬಿಡ್ತೀರಿ. ಇದು ನಿಮಗೆ ವ್ಯವಹರಣೆಯಲ್ಲಿ ಉಪಯೋಗವಾಗುವ ವಿಷಯ. ಇನ್ನು ಎರಡನೇದಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯವೆಂದರೆ, ಇಂಥ ಚೆಕ್ ಬೌನ್ಸ್ ಕೇಸ್ಗಳನ್ನು ವಿಚಾರಣೆ ಮಾಡುವಾಗ ಮಾನ್ಯ ಉಚ್ಚ ನ್ಯಾಯಾಲಯಗಳು ಹೊರಡಿಸಿದ ಆದೇಶಗಳು ಮತ್ತು ಹೇಳಿಕೆಗಳು. ಇಂಥ ಆದೇಶಗಳು ಮತ್ತು ಹೇಳಿಕೆಗಳು ಕೆಳ ನ್ಯಾಯಾಲಯದ ತೀರ್ಮಾನದ ಮೇಲೆ ಬಂಧನಕಾರಿಯಾಗಿರುತ್ತದೆ. ಆದ್ದರಿಂದ ಇವು ನಿಮಗೆ ವ್ಯವಹರಣೆಯಲ್ಲಿ ಉಪಯೋಗವಾಗುತ್ತವೆ. ಮೊದಲನೇ ಪ್ರಕರಣ ಅಂದರೆ ಬೀರ್ ಸಿಂಗ್ ವರ್ಸಸ್ ಮುಖೇಶ್ ಕುಮಾರ್. ಈ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಬ್ಲ್ಯಾಂಕ್ ಚೆಕ್ಕನ್ನು ಕೊಡುವಾತ ಅದನ್ನು ತುಂಬಿಕೊಳ್ಳುವ ಅಧಿಕಾರವನ್ನು ಕೊಟ್ಟಿರುತ್ತಾನೆ ಅಂಥೇಳಿ. ಇದೇ ತೆರನಾಗಿ ಇನ್ನೊಂದು ಪ್ರಕರಣದಲ್ಲಿ ಏನು ಹೇಳಲಾಗಿದೆ ಅಂದರೆ, ಬ್ಲ್ಯಾಂಕ್ ಚೆಕ್ಕನ್ನು ತುಂಬಿಕೊಳ್ಳುವುದು ಚೆಕ್ನ ಆಲ್ಟ್ರೇಷನ್ ಅನ್ನಿಸಿಕೊಳ್ಳುವುದಿಲ್ಲ ಅಂಥೇಳಿ. ಚೆಕ್ನ ಆಲ್ಟ್ರೇಷನ್ ಆಗಿದ್ದು ಕಂಡು ಬಂದರೆ ಚೆಕ್ಕನ್ನು ತೆಗೆದುಕೊಂಡಾತ ಕೇಸ್ನಲ್ಲಿ ಸೋಲುತ್ತಾನೆ. ಇದು ಮುಖ್ಯವಾದ ವಿಷಯ. ಇನ್ನು ಎರಡನೇ ಪ್ರಕರಣ ಅಂದರೆ ಬಸಲಿಂಗಪ್ಪ ವರ್ಸಸ್ ಮುದಿಬಸಪ್ಪ. ಸದರಿ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಎಂದರೆ, ಚೆಕ್ಕನ್ನು ತೆಗೆದುಕೊಳ್ಳುವಾತ ಒಂದು ವೇಳೆ ತಾನು ಕೊಟ್ಟ ಹಣಕ್ಕಾಗಿ ಚೆಕ್ಕನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ತಾನು ಕೊಟ್ಟ ಹಣದ ವಿವರಣೆಯನ್ನು ತನ್ನ IT ರಿಟರ್ನ್ನಲ್ಲಿ ನಮೂದಿಸಿರಬೇಕು. ಈ ವಿಷಯ ನಿಮಗೆ ಇನ್ನು ಮುಂದೆ ವ್ಯವಹರಣೆಯಲ್ಲಿ ಉಪಯೋಗವಾಗುತ್ತದೆ. ಮೂರನೇ ಪ್ರಕರಣ ಅಂದರೆ ದತ್ತಾತ್ರೇಯ ವರ್ಸಸ್ ಶರಣಬಸಪ್ಪ. ಇದು ಇತ್ತೀಚೆಗೆ 2024ರಲ್ಲಿ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನವಾದ ಕೇಸು. ಇದರ ಅಂತರ್ಗತ ಮಾನ್ಯ ಉಚ್ಚ ನ್ಯಾಯಾಲಯವು ಚೆಕ್ ಬೌನ್ಸ್ ಕೇಸ್ಗಳಿಗಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಅದರ ಅಂತರ್ಗತ ಮೊದಲನೆಯದೆಂದರೆ, ಇನ್ನು ಮೇಲೆ ಚೆಕ್ ಬೌನ್ಸ್ ಕೇಸ್ಗಳನ್ನು ಸಮರಿ ಟ್ರಯಲ್ ಅಂತರ್ಗತ ನಡೆಸಬೇಕು. ಸಮರಿ ಟ್ರಯಲ್ ಅಂತಂದರೆ ಕೇಸ್ಗಳು ಬೇಗ ತೀರ್ಮಾನವಾಗುತ್ತವೆ. ಇದು ನಿಮಗೆ ಉಪಯೋಗವಾಗುವ ವಿಷಯ. ಎರಡನೇದು ಅಂತಂದರೆ, ಇನ್ನು ಮೇಲೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಆರೋಪಿ ಹಾಜರು ಇರಬೇಕು ಅನ್ನೋ ನಿಯಮ ಇಲ್ಲ. ಇಲ್ಲಿಯವರೆಗೆ ಆ ತೆರನಾದ ನಿಯಮವಿತ್ತು. ಆತ ಪ್ರತಿ ತಾರೀಕಿಗೆ ಹಾಜರು ಇರಲೇಬೇಕಾಗಿತ್ತು. ಇನ್ನು ಮೂರನೇದಾಗಿ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ವರ್ಚುವಲ್ ಹಿಯರಿಂಗನ್ನು ನಡೆಸಬೇಕು ಅಥವಾ ನಡೆಸಬಹುದು ಅಂಥೇಳಿ. ವರ್ಚುವಲ್ ಹಿಯರಿಂಗ್ ಅಂದರೆ ಆನ್ಲೈನ್ ಹಿಯರಿಂಗ್. ನೀವು ದೂರ ಇದ್ದುಕೊಂಡೇ ನಿಮ್ಮ ಹೇಳಿಕೆಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಬಹುದು. ನಾಲ್ಕನೇದಾಗಿ ಚೆಕ್ಕನ್ನು ತೆಗೆದುಕೊಳ್ಳುವಾತ ಅಂದರೆ ಕಂಪ್ಲೈನೆಂಟ್
ತಾನು ಚೆಕ್ಕನ್ನು ಏಕೆ ತೆಗೆದುಕೊಳ್ಳುತ್ತಿದ್ದಾನೆ ಅನ್ನೋ ಕಾರಣದ ವಿಷಯಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ತನ್ನ ಕಂಪ್ಲೇಂಟ್ನೊಂದಿಗೆ ಲಗತ್ತಿಸಬೇಕು. ಈ ಥರ ದಾಖಲಾತಿ ಅಂದರೆ ಏನಪ್ಪ? ಉದಾಹರಣೆಗೆ ನೀವು ಕೈಗಡ ಹಣ ಕೊಟ್ಟಿರಿ, ಅದನ್ನು ಮರಳಿ ತೆಗೆದುಕೊಳ್ಳುವಾಗ ಚೆಕ್ ಮೂಲಕ ತೆಗೆದುಕೊಳ್ಳುತ್ತಿದ್ದೀರಿ ಅಂದರೆ ನಿಮ್ಮ ನಡುವೆ ಒಂದು ಅಗ್ರಿಮೆಂಟ್ ಇರಬೇಕು. ಎರಡನೇದ್ದು, ನೀವು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಾದರೆ ನಿಮ್ಮ ವ್ಯವಹರಣೆಯ ವಿವರವನ್ನು ನಿಮ್ಮ ಲೆಕ್ಕಪತ್ರದಲ್ಲಿ ತೋರಿಸಿರಬೇಕು. ಆಮೇಲೆ ನೀವು ಯಾವುದಾದ್ರೂ ವಸ್ತು ಕೊಟ್ಟು ಅಥವಾ ಸೇವೆ ಕೊಟ್ಟು ಪ್ರತಿಫಲವನ್ನು ಚೆಕ್ ಮೂಲಕ ಪಡೆಯುತ್ತಿದ್ದೀರಿ ಅಂದರೆ ಅಂಥದಕ್ಕೆ ಸಂಬಂಧಿಸಿದ ಬಿಲ್ಲು ಅಥವಾ ವೋಚರ್ ಕಾಯ್ದುಕೊಂಡಿರಬೇಕು. ಈ ಥರನಾಗಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಕಂಪ್ಲೇನೆಂಟ್ ತಾನು ತೆಗೆದುಕೊಳ್ಳುವ ಚೆಕ್ಗೆ ಕಾರಣವಾದ ವಿಷಯಗಳ ದಾಖಲಾತಿಗಳನ್ನು ಇಟ್ಟುಕೊಂಡಿರಬೇಕು ಮತ್ತು ಅಂಥ ದಾಖಲಾತಿಗಳನ್ನು ತನ್ನ ಕಂಪ್ಲೇಂಟ್ನೊಂದಿಗೆ ಲಗತ್ತಿಸಬೇಕು ಅನ್ನೋದು. ಈ ಎಲ್ಲ ವಿಷಯಗಳಿಂದ ನಿಮಗೆ ವ್ಯವಹರಿಸುವಲ್ಲಿ ಉಪಯೋಗವಾಗುತ್ತದೆ. ಖಂಡಿತವಾಗಿಯೂ ಸುಖವಾಗಿರುತ್ತೀರಿ. ನಮಸ್ತೆ.